ಪಾಕಿಸ್ತಾನ ಅಪರಾಧ ಕ್ರಮಾಂಕ 29/26 ಅಂಡರ್ ಸೆಕ್ಷನ್ 316 ಕ್ಲಾಸ್ 2454 BNS 2023. ಇದು ಫೆಬ್ರವರಿ 12ನೇ ತಾರೀಕು 2026ರಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅಶೋಕ್ ತಿಪ್ರೆಡ್ಡಿ ಅನ್ನುವಂಥವ್ರು ಪ್ರಧಾನ ವ್ಯವಸ್ಥಾಪಕರು, ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರಿಂದ ಇದನ್ನ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಏನಂತಂದ್ರೆ, ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಕಬ್ಬು ತೂಕ ವಿಭಾಗದಲ್ಲಿ ಕೆಲಸ ಮಾಡುವಂತಹ ವೇಬ್ರಿಡ್ಜ್ ಆಪರೇಟರ್ ಆದಂತಹ ದರಪ್ಪ ನಾವಿ ಮತ್ತು ಇನ್ನಿತರರು ಸೇರಿಕೊಂಡು ನಂದಿ ಶುಗರ್ ಕಾರ್ಖಾನೆಯ 2025 ಮತ್ತೆ 26ನೇ ಹಂಗಾಮಿನಲ್ಲಿ, ಕಬ್ಬು ನಿರಿಸುವ ಹಂಗಾಮಿನಲ್ಲಿ ತಮಗೆ ಬೇಕಾದ ರೈತರ ಹೆಸರಿನಲ್ಲಿ ಸುಮಾರು 17,981 ಮೆಟ್ರಿಕ್ ಟನ್ ಕಬ್ಬನ್ನ ಮೋಸದಿಂದ ತೂಕ ಮಾಡಿ ಬೋಗಸ್ ಬಿಲ್ಲು ರಶೀದಿಗಳನ್ನ ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟರಿಗೆ ನಷ್ಟ ಮಾಡಿರ್ತಾರೆ ಅಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರೂ ಕೂಡ ಈ ಹಿನ್ನೆಲೆಯನ್ನ ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತೆ CPI ವಿಜಯಪುರ್ ರೂರಲ್ಲು ಮತ್ತೆ PSI ಬಬಲೇಶ್ವರು ಮತ್ತೆ ಇಲ್ಲೆಲ್ಲ ಇರುವಂತಹ ಸಿಬ್ಬಂದಿಗಳ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿಕೊಂಡು ಇದನ್ನ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತೆ 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿತರಾದಂತಹ ಬೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಟ್ಟಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಪರಮಾನಂದ ಗಡ್ಡಿ, ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ, ಈತನು ರಾಯಬಾಗ, ಬಾಳಪ್ಪ ಜೋಪಡೆ, ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗ್ ಅನ್ನೋನು ಹೂಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಹೂಗಾರ್ ಶುಗರ್ ಫ್ಯಾಕ್ಟರಿ ಏನಿದೆ ಅಲ್ಲಿ ಅವನು. ಇವರೆಲ್ಲ ಸೇರ್ಕೊಂಡು ಈ ಪ್ರಕರಣವನ್ನ ಮಾಡಿದ್ರು ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಲಾಸ್ ಮಾಡಿದರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟ್ನು ಆಗಿದೆ, FIR ಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರಪ್ಪ ನಾವಿ, ಈತನನ್ನ ನಾವು ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ಬೀರಪ್ಪ ಗಡದಾರ್ ಅನ್ನುವಂಥವನು ಈ ದರಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಬೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ ದಲ್ಲಿ ಚಿಟ್ ಬಾಯ್ಸ್ ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ ಗಳನ್ನ ಬೆಳೆದಂತ ಬೆಳೆಗಳನ್ನ ಅವರು ಆಪ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟರಿ ಮಾಹಿತಿ ಹೋಗುತ್ತೆ, ಇಂಥ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ್ಮೇಲೆ ಇದು ಫ್ಯಾಕ್ಟ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಫೀಲ್ಡ್ ಲೆವೆಲ್ ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿದ್ದಾನೆ ಅಂತಂತೇಳಿ ಕೋಡ್ ಅನ್ನ ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮ್ ಅಲ್ಲಿ ಇವ್ರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟ್ ಅಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗ ಆಗತ್ತೆ, ಬಿಲ್ ಬಂದು ಬಿದ್ದಂಗ ಆಗತ್ತೆ, ಬಿಲ್ ಜನರೇಟ್ ಆಗತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತ ಹೇಳಿ ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರಿಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವ್ಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟ್ಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲಾ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ
12,37,27,424 ಫ್ಯಾಕ್ಟರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಕೈಗೊಂಡಾಗ ಈಗಾಗಲೇ 10,50,83,00,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವ್ರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂತ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೊಂಡಂತಹ ಸಿಪಿಐ ರಮೇಶ್ ಅವಜಿ ಮತ್ತೆ PSI ಬಬಲೇಶ್ವರ್ ಬಸನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತೆ ಇದರ ಮಾರ್ಗದರ್ಶನವನ್ನು ಮಾಡದಂತ ನಮ್ಮ DSP ಮತ್ತೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು ಈ ವಿಶೇಷ ತಂಡವನ್ನ ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನ ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಅವರ ಸ್ವಲ್ಪ ಹಿನ್ನೆಲೆಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ದರಪ್ಪ ನಾವಿ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ, ಈತ ಮುಂಚೆ ದಿನಗೂಲಿ ಕೆಲಸ ಅಲ್ಲಿ ಮಾಡ್ತಿದ್ದ ಫ್ಯಾಕ್ಟರಿಯಲ್ಲಿ. ತದನಂತರ ಟೋಕನ್ ನೀಡುವ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ. ಈಗೇನು A2 ಆರೋಪಿ ಇದ್ದಾನೆ, ನಿಮ್ಗೆ A2 ಆರೋಪಿ ಡೀಟೇಲ್ಸ್ ಕೊಡುತ್ತೆ. ಬೀರಪ್ಪ ಗಡದಾರ್ ಅನ್ನೋನು ಇವನ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 2020ರಿಂದ 2024 ಕೂಡ A2 ಆರೋಪಿ ಆದಂತ ಬೀರಪ್ಪ ಗಡದಾರ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀರಪ್ಪ ಹಿಂಗ್ ಮಾಡ್ತಾನೆ ಅಂತಂತೇಳಿ ಯಾರಿಗೆ ಈ ದರಪ್ಪ ನಾವಿಗೆ ಗೊತ್ತಾಗಿ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದನ್ನ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ದರಪ್ಪ ಏನ್ ಮಾಡ್ತಾನೆ, ಒಟ್ಟು 3 ಜನರ ಹೆಸರಲ್ಲಿ ಈ ರೀತಿ ಬಿಲ್ ಗಳನ್ನ ಕ್ರಿಯೇಟ್ ಮಾಡಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 47,72,506 ರೂಪಾಯಿ ಏನು ಇವನ ಇದಕ್ಕೆ ತಗೊಂಡಿರ್ತಾನೆ. ಅದೇ ರೀತಿ ಎರಡನೇ ಆರೋಪಿ ಆದಂತ ಬೀರಪ್ಪ ಗಾಡದಾರ್, ಈತ ಎಕ್ಸ್ಪರ್ಟ್ ಆಗಿರ್ತಾನೆ. 2020ರಿಂದ 2024 ಎಕ್ಸ್ಪರ್ಟ್ ಆಗಿ 2024ರಲ್ಲಿ ಬಿಡ್ತಾನೆ. ಈತ ಮೂಲತಃ ರಬಕವಿ ಅವನು. ಈತ ದರಪ್ಪ ನಾವಿ ಜೊತೆಗೆ ಮತ್ತೆ ಇವನ್ಗೆ ಜೊತೆಗೆ ಸೇರ್ಬಿಟ್ಟು ಯಾರು ಬೀರಪ್ಪ ಗಾಡದಾರು ಮತ್ತೆ ದರಪ್ಪ ನಾವಿ ಸೇರ್ಬಿಟ್ಟು ಒಟ್ಟು 18 ಜನರ ಹೆಸರಿನಲ್ಲಿ ಈ ರೀತಿ ತೂಕದ್ದು ಆಗಿರ್ಬೋದು ಬಿಲ್ ಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ಮತ್ತೆ ಉಳಿದವ್ರಿಗೂ ಕೂಡ ಆರೋಪಿಗಳ ಜೊತೆಗೆ ಕೈ ಜೋಡಿಸಿ ಈ ಹಣದ ವ್ಯವಹಾರವನ್ನ ಅದರಲ್ಲಿ ಕಮಿಷನ್ ರೂಪದಲ್ಲಿ ಕೂಡ ಪಡೆದಿರ್ತಾನೆ. 3ನೇ ಆರೋಪಿಯಾದಂತಹ ಯಲ್ಲಪ್ಪ ಗಾಡದಾರ್ ಇದಾನೆ, 2ನೇ ಆರೋಪಿಯ ಅಣ್ಣ ಈತ ಈತನ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಹಳೆ MOB ಅವನು ಇಂಥ ವಿಚಾರಗಳಲ್ಲಿ. ಈತ ಏನ್ ಮಾಡಿರ್ತಾನೆ ಅಂತಂತಂದ್ರೆ, ಈ ಬಾಗಲಕೋಟೆ ಬೆಳಗಾಮಲ್ಲಿ ಈ ರೀತಿ ಆಗಿ ಇವರೆಲ್ಲ ಐಡೆಂಟಿಫೈ ಆಗಿರ್ತಾರೆ, ಸಿಕ್ಕಾಕೊಂಡು ಬಿದ್ದಿರ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನ ಮಾಡಿದ್ರೆ ಗೊತ್ತಾಗಲ್ಲ ಅಂತೇಳಿ ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಈ ಬೀರಪ್ಪ ಗಾಡದಾರನ್ನ ಸೇರ್ಸಿರ್ತಾನೆ ಟ್ರೈನಿಂಗ್ ಕೊಟ್ಟು. ಅಂದ್ರೆ ವೇ ಬ್ರಿಡ್ಜ್ ಆಪರೇಟರ್ ತರಬೇತಿಯನ್ನ ಪಡೆದು ಅಲ್ಲಿ ಸೇರ್ಸಿರ್ತಾನೆ. ಸೇರ್ಸಿದಾದ್ಮೇಲೆ ಇದನ್ನ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಮುಂದೆ ಬರುವಂತ ದರಪ್ಪ ನಾವಿನ 24ರಲ್ಲಿ ಬಿಟ್ಟರು ಕೂಡ ದರಪ್ಪ ನಾವಿನ ಮೊಟ್ಟ ಮೊದಲು ನಮ್ಮ ಬಿಜಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆಯವರಿಗೆ ನಾನು ಧನ್ಯವಾದಗಳ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಚ್ಚು ಕಡಿಮೆ ನಮ್ಮದು ಈ ವರ್ಷ 18,000 ಟನ್ನನ್ನು ನಮಗೆ ಫ್ರಾಡ್ ಆಗಿತ್ತು. ಅದು ಫ್ರಾಡ್ ಹೆಂಗೆ ಮಾಡ್ಯಾರ ಅಂತಂದ್ರೆ, ನಮ್ಮ ಒಂದು ವೆಹಿಕಲ್ ಬಂದು ಟ್ರ್ಯಾಕ್ಟರ್ ಬಂದು ನಿಂದಿರ್ತೈತಿ, ಇನ್ನೊಬ್ಬ ಅಲ್ಲಿ ಅವ ರೈತನಿಂದ ಏನು ಫ್ರಾಡ್ ಆಗೋದಿಲ್ಲ. ಅಲ್ಲಿ ಅವು ವೇಟ್ ಮಾಡೋಕ್ಕಿಂತ ಮಾಡಿದ್ಮೇಲೆ ಆ ಲಾರಿ ತೆಗಿಯೋಕ್ಕಿಂತ ಮೊದಲು ಇನ್ನೊಂದು ಸ್ಕ್ಯಾನ್ ಮಾಡಿಕೊಂಡು ಅವ ಇನ್ನೊಂದು ವೇಟ್ ಮಾಡ್ಕೊಂಡ್ಬಿಡ್ತಿದ್ದ. ಅದು ನಮ್ಮಲ್ಲಿ ಟ್ರಕ್ಕು ಬಂದಿರಂಗಿಲ್ಲ. ಹಾಗಾಗಿ ಇಂಥವು 18,000 ಟನ್ ಇದೇ ವರ್ಷ ಆಗಿದೆ. ನಮ್ಗೆ ಯಾಕೆ ಗೊತ್ತಾಯ್ತು ಅಂತಂದ್ರೆ, ರಿಕವರಿ ಭಾಳ ಕಡಿಮೆ ಆಗಿದ್ದರಿಂದ ಆಂತರಿಕವಾಗಿ ನಂಗೆ 4 ಮಂದಿ ಸಿಬ್ಬಂದಿನ ನಾನು ಇದಕ್ಕೆ ವಿಚಾರಣೆ ಅಧಿಕಾರಿ ನೇಮಿಸಿದೆ. ವಿಚಾರಣೆ ಅಧಿಕಾರಿಗಳು ನೇಮಿಸಿ ಅಲ್ಲಿ ನಮಗೆ ಗೊತ್ತಾಯ್ತು ಇಷ್ಟು ಫ್ರಾಡ್ ಆಗೈತಿ ಅನ್ನುವಂಥದ್ದನ್ನು. ಈ ವರ್ಷ ಅಷ್ಟೇ ಅಲ್ಲ, ಎಲ್ಲಿವರೆಗೂ ಆಗೈತಿ ಅದನ್ನ ಚೆಕ್ ಮಾಡಿರಿ ಅಂತೇಳಿ ನಾನು ಆದೇಶ ಮಾಡಿದೆ. ಆದೇಶ ಮಾಡಿದ್ಮ್ಯಾಗ ವರ್ಷ ಹಿಂದಕ್ಕೆ ನೋಡ್ಕೊಂತ ಹೋದಾಗ 2020 ತನೂ ಫ್ರಾಡ್ ಹಾಕೊಂತ ಬಂದಿದೆ. ಯಾಕಂದ್ರೆ ಫಸ್ಟ್ ಅವ್ರು ಫ್ರಾಡ್ ಮಾಡಿದ್ದು 300 ಟನ್ನಿಂದ ಈ ಹೆಚ್ಚು ಕಮ್ಮಿ 18,000 ಟನ್ ತನೂ ಫ್ರಾಡ್ ಮಾಡ್ಯಾರ. ನಮ್ಗೆ ಗೊತ್ತಾಗಿದ್ದು ಜನವರಿ 8ನ್ಯಾಗ.
ಅವಾಗ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ವಿ. ಫೆಬ್ರವರಿ ಒಳಗೆ ಪೂರ್ತಿ ಅದನ್ನ ನಾವು ಆಂತರಿಕವಾಗಿ ಕಂಡು ಹಿಡಿದೀವಿ. ಕಂಡು ಹಿಡಿದ್ಮ್ಯಾಗ ಅದನ್ನ ಅಶೋಕ್ ತಿಪ್ಪರೆಡ್ಡಿ ಅಂತೇಳಿ ನಮ್ಮ ಕೇನ್ ಮ್ಯಾನೇಜರ್ ಇವರು, ಇವ್ರ ಕಡೆಯಿಂದ ನಾನು ಕಂಪ್ಲೇಂಟ್ ಕೊಡಿಸಿದೆ. ಕೊಡಿಸಿದ ಮ್ಯಾಗ ಮತ್ತೆ ಅವರು ಟೈಮ್ ತಗೊಂಡು ಪೊಲೀಸ್ ಇಲಾಖೆಯವರು ಎಲ್ಲರೂ ಅವರ ಹುಡುಕಿ ಅವ್ರನ್ನ ನಮಗೆ ಹೆಚ್ಚು ಕಮ್ಮಿ 12 ಕೋಟಿ ಅಷ್ಟು ನಮಗೆ ಹೆಚ್ಚು ಕಡಿಮೆ ರಿಕವರಿ ಆಲ್ಮೋಸ್ಟ್ ಆಲ್ ರಿಕವರಿ ಮಾಡಿಸ್ಕೊಟ್ಟಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಪೊಲೀಸ್ ಇಲಾಖೆಗೆ ನನ್ನ ಧನ್ಯವಾದಗಳು ಟ್ರ್ಯಾಕ್ಟರ್ ನಂಬರ್ ಇರ್ತೈತಿ ರೀ. ಟ್ರ್ಯಾಕ್ಟರ್ ನಂಬರ್ ಇರ್ತೈತಿ. ಬಟ್ ಏನಾಗೈತಿ, ಅದು ಫೀಲ್ಡ್ ಆಫೀಸರು ಏನು ಮಾಡ್ತಾರ, ಅಲ್ಲಿಂದ ಕಬ್ಬು ಟ್ರ್ಯಾಕ್ಟರ್ ಅಲ್ಲಿಂದ ಬಿಟ್ಟ ಮ್ಯಾಗ ಒಂದು ಸ್ಲಿಪ್ ಕಳಿಸ್ತಾನ, ಇಲ್ಲ ಇಂತಿಂತ ಟ್ರ್ಯಾಕ್ಟರ್ ಬರಾಕತ್ತೈತಿ ಅಂತೇಳಿ. ಅದನ್ನ ಬಂದ ಮ್ಯಾಗ ಟೋಕನ್ ಆಫೀಸಿಗೆ ಬರ್ತದೆ. ಟೋಕನ್ನವ ಅದನ್ನ ಸ್ಲಿಪ್ ತೆಗಿತಾನ. ಸ್ಲಿಪ್ ತಕೊಂಡು ವೇಬ್ರಿಡ್ಜಿಗೆ ಬಂದು ವೇಬ್ರಿಡ್ಜ್ನಾಗ ಆ ಸ್ಲಿಪ್ ಕೊಟ್ಕೂಲೆ ಸ್ಲಿಪ್ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ಕೂಡಲೇ ಅವು ಏನೇನು ಅವ್ರ ಮೊದಲೇನು ಫೀಲ್ಡ್ ಸೂಪರ್ವೈಸರ್ ಏನು ಹಾಕಿರ್ತಾನೆ, ಆ ಟ್ರ್ಯಾಕ್ಟರ್ ನಂಬರು, ಅವ್ರ ರೈತನ ಹೆಸರು, ಅವೆಲ್ಲನೂ ಯಾವ ಊರಿಂದ ಬಂತು ಅವನ್ನೆಲ್ಲನೂ ಹಾಕಿ ಕಳಿಸಿರ್ತಾನೆ. ಆದಷ್ಟು ಸ್ಲಿಪ್ನಾಗಿನ ಗೊತ್ತಾಗೈತಿ. ಅವ್ನ ಮುಂದೇನು ಅದು ನಮ್ಮ ಟ್ರ್ಯಾಕ್ಟರ್ದು ಏನು ಸ್ಕ್ಯಾನ್ ಮಾಡಂಗಿಲ್ಲ ನಾವು. ಬರೀ ಸ್ಲಿಪ್ ಒಂದು ಸ್ಕ್ಯಾನ್ ಮಾಡ್ತೀವಿ. ಆ ಸ್ಕ್ಯಾನ್ ಮಾಡಿ ಬಂದ ಕೂಡ ಎಲ್ಲ ಸ್ಕ್ರೀನ್ಯಾಗ ಅಷ್ಟು ಡೀಟೇಲ್ಸ್ ಬಂದ್ಬಿಡ್ತೀವಿ. ರೈತನ ಹೆಸರು, ವೇಟು ಎಲ್ಲ. ಹಂಗೆ ಜಸ್ಟ್ ಒಂದು ಸ್ಲಿಪ್ ಏನು ಕಿಶೆದಾಗ ಇಟ್ಕೊಂಡಿರ್ತಾನೆ. ಎಫ್ ಎ ಮತ್ತು ವೇಬ್ರಿಡ್ಜ್ ಆಪ್ರೇಟರ್ಸ್ ಇಬ್ಬರು ಸೇರಿಸಿ ಅದನ್ನು ಫ್ರಾಡ್ ಮಾಡಿದ್ದೀವಿ. ಇದು ಅದನ್ನು ರಿಕವರಿ ಭಾಳ ಕಡಿಮೆ ಆಗಿತ್ತು ನಮ್ಗೆ. ನಾವು ಎಷ್ಟು ಟನ್ ಒಂದು ದಿವ್ಸಕ್ಕೆ ಫ್ರೆಶ್ ಮಾಡ್ತೀವಿ, ಸಕ್ಕರೆ ಎಷ್ಟು ಬರ್ತೈತಿ ಅನ್ನೋದನ್ನು ಯೂಶ್ವಲಿ ಕ್ಯಾಲ್ಕುಲೇಷನ್ ನಮ್ಗೆ ಇರ್ತೈತಿ. ಆ ಕ್ಯಾಲ್ಕುಲೇಷನ್ಗಿಂತನೂ ಭಾಳ ಕಡಿಮೆ ಬರಾಕೈತಿ ಸಕ್ಕರೆ. ರಿಕವರಿ ನಮ್ಮದು ಬಿಲೋ 11 ಬರಾಕೈತಿ. ನಮ್ದು ಇರಬೇಕಾಗಿದ್ದು ಕೃಷ್ಣ ಬೆಲ್ಟದ್ದು 11 to 12.5 ತನಕ ರಿಕವರಿ ಇರಬೇಕು. ಬಿಲೋ 11 ಬರಾಕತ್ತಿದ ಕೂಡಲೇ ಇದನ್ನು ನಮ್ಗೆ ಸಂಶಯ ಬಂದು ಅದನ್ನು ಆಂತರಿಕ ನಾವು ಒಂದು ಕಮಿಟಿ ಮಾಡಿ 4 ಮಂದಿ ಸಿಬ್ಬಂದಿ ಹಾಕಿ ಅದನ್ನು ಹುಡುಕಿ ಅದನ್ನು ತೆಗೆದಾಗ ಅವರು 4 ಮಂದಿ ಸೇರಿಸಿ ನನಗೆ ಒಂದು ರಿಪೋರ್ಟ್ ಕೊಟ್ಟರು. ಅದ್ರ ಮ್ಯಾಗ ನಮ್ಮ ಕೇನ್ ಮ್ಯಾನೇಜರು ಏನೈತಿ ಪೊಲೀಸ್ ಕಂಪ್ಲೇಂಟ್ ಅದೇ ರಿಪೋರ್ಟ್ ತೊಗೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಿ. ಕುಮಾರ್ ದೇಸಾಯಿ ನನ್ನ ಶೂರ್ ಫ್ಯಾಕ್ಟ್ರಿ ಚೇರ್ಮನ್. ಆದಾಯ ಅನ್ನೋದಕ್ಕಿಂತಲೂ ನಮ್ಮದು ಲಾಸ್ ಆಗ್ಲಾರ್ದಂಗೆ, ಯಾಕಂದರೆ ಶುಗರ್ ಫ್ಯಾಕ್ಟ್ರಿ ಅಂದಮ್ಯಾಗ ಭಾಳಷ್ಟು ಖರ್ಚುಗಳು ಇದು ಇರ್ತಾವೆ. ಡಿಪೆಂಡ್ಸ್ ಅಪಾನ್ ಶುಗರ್ ಏನು ನಾವು ಮಾರ್ತೀವಿ ಅದ್ರ ಮ್ಯಾಗ ಆಕೈತಿ. ಹೆಚ್ಚು ಕಡಿಮೆ ಲಾಸ್ನಾಗೆ ಬರಾಕತ್ತೆ. 4-5 ವರ್ಷದಿಂದ ಲಾಸ್ನಾಗೆ ಬರಾಕತ್ತೆ ಈ ಫ್ರಾಡ್ ಆದ್ಮೇಲೆ. ಮುಂದೆ ಲಾಭ ಆಗ್ಬೋದು ಅನ್ನೋಂಥದ್ದು ನಮ್ಮ ನಿರೀಕ್ಷೆ. ಇವತ್ತಿನ ರಿಕವರಿಗೆ ಅದು 10ರಿಂದ 11-12 ಕೋಟಿನಷ್ಟು ಆಲ್ಮೋಸ್ಟ್ ಈ 6 ವರ್ಷದನ್ನು ನಾವು ರಿಕವರಿ ಮಾಡಿ ಕೊಟ್ಟಂಗೆ ನಮಗೆ ಪೊಲೀಸ್ ಇಲಾಖೆ. ಪೊಲೀಸರಿಗೆಲ್ಲ ನಾವು ಸನ್ಮಾನ ಮಾಡಿದ್ದೀವಿ. ಅವ್ರಿಗೆ ಎಷ್ಟು ನಾ ಧನ್ಯವಾದಗಳು ಹೇಳಿದ್ರು ನಾನು ಕಡಿಮೆನೇ.